ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪುಷು ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಐಕಿಯಾಯಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ನಾವಿವತ್ತು ಐಕಿಯಾಗೆ ಬಂದಿದ್ದೀವಿ. ಅಂದರೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಒಂದು ಐಟಮ್ ತೊಗೊಳ್ಬೇಕಿತ್ತು. ಸೊ ಐಕಿಯಾದಲ್ಲಿ ನೋಡೋಣ ಅಂತ ಬಂದಿದ್ದೀವಿ. ನೋಡಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಯಾವುದೇ ರೀತಿ ಒಂದು ಚೂರೂ ಕೂಡ ಗಲೀಜಿಲ್ಲ, ತುಂಬ ಕ್ಲೀನಾಗಿದೆ. ನೋಡಿ ನಮ್ಮ ಬಾಸ್ ಬಂದರು. ಇವರಿಲ್ಲ ಅಂದರೆ ನಮ್ಮ ವ್ಲಾಗ್ ಕಂಪ್ಲೀಟೇ ಆಗೋದಿಲ್ಲ, ಇನ್ಕಂಪ್ಲೀಟ್ ಅನಿಸುತ್ತೆ. ನೀವು ಕೂಡ ಇವ್ರನ್ನ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀರಾ ಅಲ್ವಾ? ಹಾಯ್ ಮಾಡಿ ಒಂದು. ಹಲೋ, ನನ್ನ ಚಾನಲ್ಗೊಂದು ಹಾಯ್ ಮಾಡ್ತೀರಾ? ಚಿನ್ನ ಹಾಯ್ ಮಾಡು. ಹಾಯ್. ಚೆನ್ನಾಗಿದೆಯಾ? ಬೇಕಾದ್ರೆ ಯಾರು ನಿನ್ಗೊಂದು ಶುಭಿಕ್ಷಂಗೊಂದ? ಎರಡು ಸೇಮ್ ಟು ಸೇಮ್ ಅಲ್ಲ ಚಿನ್ನಮ್ಮ? ನಿನ್ಗೊಂದು ಶುಭಿಕ್ಷಂಗೊಂದ? ಯಾರ್ಯಾರಿಗೆ ಚಿನ್ನಮ್ಮ? ಒಂದು ನಿನಗೆ ಒಂದಾ? ಏನು ಚಿನ್ನೋದು ಬೇಕಾ? ಏನು ಮಾಡ್ತೀಯ ತಗೊಂಡು? ಹಾಂ, ಚೆನ್ನಾಗಿದೆಯಾ? ನೋಡೋಗು. ಚೆನ್ನಾಗಿದೆಯಾ? ಏನು ಚಿನ್ನು? ಹೌದಾ, ನಿನ್ಗೆ ಹೆಂಗೆ ಗೊತ್ತಾಯ್ತು ಕ್ವಾಲಿಟಿ ಚೆನ್ನಾಗಿದೆ ಅಂತ? ನನಗೆ ಗೊತ್ತಾಗುತ್ತೆ. ಹಾಂ, ನನಗೆ ಗೊತ್ತಾಗುತ್ತೆ. ಸೇಮ್ ಟು ಸೇಮ್, ಅದು ಇದು ಎರಡು ಸೇಮ್ ಟು ಸೇಮ್. ಕ್ವಾಲಿಟಿನಾ? ಚೆನ್ನಾಗಿದೆಯಾ? ನಿನ್ನ ರೂಮ್ಗೆ ಈ ಥರ ಬೇಕಾ? ಹಾಂ ಹಾಂ, ಚೆನ್ನಾಗಿದೆ ಅಲ್ಲ? ಹಾಯ್ 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 ಚಿನ್ನಮ್ಮ. ಮಾಡ್ಕೊಳ್ಳೋದು. ನೋಡಿ, ನಮ್ಮ ಚಿನ್ನಮ್ಮನ ರೂಮ್ಗೆ ಈ ಥರ ಸೆಟಪ್ ಬೇಕಂತೆ. ಈ ಥರ ಟೇಬಲ್ಸ್ ಬೇಕು ನನಗೆ ಬರೆಯೋದಕ್ಕೆ, ಈ ಥರ ಚೇರ್ ಬೇಕು ಅಂತೆಲ್ಲ ಫುಲ್ಲು ಅವ್ರ ಪಪ್ಪಂಗೆ ಆರ್ಡ್ರ್ ಮಾಡ್ತಾ ಇದ್ದಾಳೆ. ನೋಡಿ, ಲೈಟ್ಸ್ ನನಗೆ ತುಂಬಾ ಇಷ್ಟ ಆಯಿತು. ತುಂಬ ಯೂನಿಕ್ ಆಗಿದೆ ಅಲ್ಲ? ಈ ಥರ ವುಡನ್ ಬೌಲ್ಸ್ ಎಲ್ಲ ಇತ್ತು, ಬಟ್ ಆನ್ಲೈನಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಈ ಕಿಚನ್ ಸೆಟಪ್ ನೋಡಿ ಎಷ್ಟು ಚೆನ್ನಾಗಿ ಇಂಟೀರಿಯರ್ಸ್ ಮಾಡಿಸಿದ್ದಾರೆ ಅಂತ. ಇದನ್ನೆಲ್ಲ ನೋಡ್ತಿದ್ರೆ ನಮ್ಮ ಮೈಂಡೇ ನಮ್ಮ ಕಂಟ್ರೋಲ್ ತಪ್ಪೋಗ್ಬಿಡುತ್ತೆ. ಎಷ್ಟೇ ಮೈಂಡಲ್ಲಿ ಫಿಕ್ಸ್ ಆಗಿ ಬಂದರೂ ಕೂಡ ನಾವು ಅಂದ್ಕೊಂಡಿದ್ದು ಮಾತ್ರ ನೋಡಬೇಕು, ಬೇರೆದು ಪರ್ಚೇಸಿಂಗ್ ಮಾಡಬಾರ್ದು ಅಂತ. ಇದನ್ನೆಲ್ಲ ನೋಡಿದಾಗ ಮೈಂಡು ಕಂಟ್ರೋಲ್ ತಪ್ಪೋದಂತೂ ಎಲ್ಲರಿಗೂ ಗ್ಯಾರಂಟಿ. ನಿಮಗೂ ಹಾಗೆ ಆಗುತ್ತಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ. ಚಿನ್ನಮ್ಮ ನೋಡಿ ಸೋಫಾ ಮೇಲೆಲ್ಲ ಕೂತ್ಕೊಂಡು ಫುಲ್ ಎಂಜಾಯ್ ಮಾಡ್ತಿದ್ದಾಳೆ. ಪಪ್ಪ ಈ ಥರ ತೊಗೊಳ್ಳೋಣ ಮನೆಗೆ, ಆ ಥರ ತೊಗೊಳ್ಳೋಣ ಅಂತ ಹೇಳಿ ಅವ್ರ ಪಪ್ಪನ ಫುಲ್ಲು ಹಾಕ್ಕೊಂಡು ರುಬ್ತಾ ಇದ್ದಾಳೆ ಇಲ್ಬಾ ಅಲ್ಬಾ ಅಂತ. ನೋಡಿ, ಈ ರಿಕ್ಲೈನರ್ ಅವಳಿಗೆ ತುಂಬ ಇಷ್ಟ ಆಯ್ತಂತೆ, ಇದನ್ನು ತೊಗೊಳ್ಳೋಣ ಅಂತ ಹೇಳ್ತಿದ್ದಾಳೆ. ಬಟ್ ನಮ್ಮ ಮನೇಲಿ ಆಲ್ರೆಡಿ ಸ್ಪೇಸ್ ಫುಲ್ಲಾಗಿದೆ, ಸ್ವಲ್ಪನೂ ಜಾಗ ಇಲ್ಲ. ಆ್ಯಕ್ಚುಲಿ ನಾವು ಬಂದಿದ್ದೇನೆಂದರೆ ನಮ್ಮ ರೂಮ್ಗೆ ಒಂದು ಟೇಬಲ್ ವಿತ್ ಏನು ಸ್ಪೇಸ್ ಸ್ಟೋರೇಜ್ ಮಾಡ್ಕೊಳ್ಳೋ ಥರ ಒಂದು ಟೇಬಲ್ ಬೇಕಿತ್ತು. ಅದು ಸೈಜ್ ಎಲ್ಲೂ ನಮ್ಗೆ ಆನ್ಲೈನಲ್ಲೆಲ್ಲ ಸಿಗಲಿಲ್ಲ. ಸೊ ಇಲ್ಲಿ ಸಿಗುತ್ತಾ ಅಂತ ನೋಡೋದಕ್ಕೆ ಬಂದಿದ್ದೀವಿ. ನೋಡಬೇಕು ಸಿಗುತ್ತಾ ಹೇಗೆ ಅಂತ. ಬಟ್ ಅದಕ್ಕೆ ಸ್ಪೇಸ್ ತುಂಬ ಚಿಕ್ಕದಿದೆ, ಕರೆಕ್ಟ್ ಆ ಸ್ಪೇಸ್ಗಾಗೋಷ್ಟೇ ಬೇಕು ನಮಗೆ. ಹಾಗಾಗಿ ನೋಡಿ, ಇದು ಆಕ್ಸೆಸರೀಸ್ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಬಾಕ್ಸಸ್ಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅವಳಿಗೆ ಈ ಚೇರ್ ನೋಡ್ತಿದ್ದಾಳೆ, ಚೆನ್ನಾಗಿದೆಯಾ? ಈ ಥರನೇ ಬೇಕಾ?
ಈ ಥರನೇ ಬೇಕಂತೆ ಕಣ್ರಿ. ಕೊಡು ಕಟ್ಸೋಣ. ಕಟ್ಸೋಣ. ನೋಡಿ ಇಲ್ಲಿ ವೈನ್ ಸ್ಟೋರೇಜ್ ಕಬೋರ್ಡ್ ಇದೆ, ತುಂಬಾ ಚೆನ್ನಾಗಿದೆ. ಯುನೀಕಾಗಿ ವೈನ್ ಗ್ಲಾಸಸ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀವಿ. ಚಿನ್ನು ಆಲ್ರೆಡಿ ತುಂಬ ಇದೆ ಮನೆಯಲ್ಲಿ. ಬಟ್ ಏನಂದೆ ಶಾಪಿಂಗ್ ಅಂತ ಬಂದಾಗ ಆಬ್ವಿಯಸ್ಲಿ ನಮ್ಮ ಮನೇಲಿ ಎಷ್ಟೇ ಇದ್ರು ನಮ್ಮ ಹತ್ರ ಇಷ್ಟೇ ಇದ್ರು ಮತ್ತೆ ಮನ್ಸು ಆ ಕಡೆ ಹೋಗುತ್ತೆ. ಟಾರ್ಚರ್ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿ ಇನ್ನೂ ಇದೆ ಬಾಕಂದ, ಅಲ್ಲಿ ಎಷ್ಟೊಂದಿದೆ ಮುಂದೆ. ಅಲ್ಲಿದೆ ಬಾ, ಇಲ್ಲಿ ತೋರಿಸ್ತೀನಿ. ನಾನು ಕಳೆದೋದ್ರೆ ಪರವಾಗಿಲ್ವಾ? ಪಪ್ಪ ರೆಡಿ ಅವ್ರೆ ನೋಡು, ಹೊಸ ಮಮ್ಮಿ ಬೇಕಂತೆ. ಪಪ್ಪಂಗೆ ಆಸೆ ಇಲ್ಲ ಹೇಳು, ನಿನ್ಗೋಸ್ಕರ ಕರ್ಕೊಂಬರ್ತಾರೆ. ಚೆನ್ನಾಗಿದೆ ಅಲ್ಲ, ಯೂಸ್ಫುಲ್ ಇದೆ ಇದೆಲ್ಲ. ವಾವ್, ನೈಸ್, ಸೂಪರ್. ಸಾಕು ಬಾ. ಅಲ್ಲಿದೆ ಬಾಕಂದ ಇನ್ನು. ಆಲ್ರೆಡಿ ನಮಗೆ ಟಯರ್ಡ್ ಆಗೋಯಿತು, ತುಂಬ ದೊಡ್ಡದಿದೆ. ನಿಜವಾಗ್ಲೂ ತುಂಬ ಸುಸ್ತಾಗಿಬಿಡ್ತು. ಬಟ್ ನಮ್ಮ ಮೇಡಮ್ ಅವ್ರಿಗೆ ಮಾತ್ರ ಟಯರ್ಡ್ ಆಗಿಲ್ಲ. ಅವ್ರು ಟಯರ್ಡ್ ಆಗ್ತಾರೆ, ಸುಸ್ತಾಗ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಕೂಡ ತುಂಬ ತಪ್ಪಾಗಿ ಹೋಗುತ್ತೆ. ಇವಾಗ ಒರಿಜಿನಲ್ ಟಾರ್ಚರ್ ಸ್ಟಾರ್ಟ್ ಆಗುತ್ತೆ ನೋಡಿ. ಅವಳ ಫೇವ್ರೆಟ್ ಸ್ಪಾಟಿಗೆ ಬಂದಿದ್ದೀವಿ. ಇಲ್ಲೆಲ್ಲ ಥರ ಟಾಯ್ಸು ಎಲ್ಲ ಇದೆ. ಇವಾಗ ಸ್ಟಾರ್ಟ್ ಮಾಡ್ಕೊತಾಳೆ ಅದು ಇದು ಅಂತ. ಇದು ನೋಡಿದ್ವಲ್ಲ, ಇದು ಆ್ಯಕ್ಚುಲಿ ನಾಯಿಗೆ ಫೀಡ್ ಮಾಡೋದಕ್ಕೆ ಒಂದು ಕಂಟೈನರ್ ಟೈಪ್ ಇಟ್ಟಿದ್ದಾರೆ. ಇದು ಬೇಕು ನನಗೆ ಅಂತ ಕೇಳ್ತಾ ಇದ್ದಾಳೆ. ಅವಳಿಗೆ ಯಾವ ಥರ ಕನ್ವಿನ್ಸ್ ಮಾಡಬೇಕು ಅಂತ ನಮಗಂತೂ ಗೊತ್ತಿಲ್ಲ. ಬಟ್ ಅವಳನ್ನ ಮನೇಲಿ ಬಿಟ್ಟು ಬರೋಣ ಅಂತ ಒಂದು ಸತಿ ಅನ್ಸುತ್ತೆ. ಹಿಂಗೆ ಹೊರಗಡೆ ಕರ್ಕೊಂಬಂದಾಗೆಲ್ಲ ಅವಳು ಹಿಂಸೆ ಕೊಡೋದು ನೋಡಿ. ಬಟ್ ಅವಳನ್ನ ಬಿಟ್ಟು ಹೋಗೋದಕ್ಕೆ ಏನೋ ಮನಸ್ಸೇ ಆಗೋದಿಲ್ಲ. ಇನ್ ಕೇಸ್ ಏನಾದ್ರು ಬಿಟ್ಟು ಬಂದ್ವಿ ಅಂದರೆ ನಮಗೆ ಫೀಲ್ ಆಗುತ್ತೆ, ಅಯ್ಯೋ ಕರ್ಕೊಂಡು ಬರಬೇಕಿತ್ತು, ಬಿಟ್ಟು ಬಂದ್ವಿ ಅಂತ. ಹಾಗಾಗಿ ಕರ್ಕೊಂಡು ನಮ್ಮ ಮನೇಲಿ ಥರ ಮಜಾ ಇರುತ್ತೆ ಅವಳ ಜೊತೆ. ಆದ್ರೂ ನಾನು ತೊಗೊಳ್ತೀನಿ, ನನಗೆ ಬೇಕು. ಫ್ಯೂಚರಲ್ಲಿ ಯಾವಾಗಾದರೂ ನಾನು ತೊಗೊಳ್ತೀನಿ ನಾಯಿನ, ಆವಾಗ ನನಗೆ ಬೇಕಾಗುತ್ತೆ ಅಂತ ಅಡ್ವಾನ್ಸಾಗಿ ತೊಗೊಳ್ತಾಳಂತೆ. ತುಂಬ ಸುಸ್ತಾಗಿತ್ತು, ಓಡಾಡಿ ಸಿಕ್ಕಾಪಟ್ಟೆ ದೊಡ್ಡದಿದೆ. ಹಾಗಾಗಿ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡು ಬಂದ್ವಿ. ನಾನಿದು ಬಟರ್ ಕ್ರಾಸೆಂಟ್ ಅಂತ ತೊಗೊಂಡೆ. ಅವಳು ಆ್ಯಸ್ ಯೂಶ್ವಲ್ ಫ್ರೆಂಚ್ ಫ್ರೈಸ್ ಲವರು, ಫ್ರೆಂಚ್ ಫ್ರೈಸ್ ತೊಗೊಂಡು ಅದೊಂದು ಪೀಸ್ ಫ್ರೆಂಚ್ ಫ್ರೈಸ್ ಕೊಡೋದಕ್ಕೆ ಇಷ್ಟು ಡ್ರಾಮಾ ಮಾಡ್ತಾಳೆ ನೋಡಿ. ಈಗ ಏನು ಚಿನ್ನೋದು, ಏನು ಚಿನ್ನೋದು, ಏನದು ಬಿಸಿನಾ? ಹಾಂ, ಡೋಂಟ್ ವೇಸ್ಟ್ ಟೈಮ್. ಇಂಟರ್ವೆಂಟ್ಲು ನೋಡಿ, ತೊಗೋಬೇಕು, ತೊಗೊಂಡು ಹಿಂಗೆ ಡಿಪ್ ಮಾಡಬೇಕು. ಈಗ ಡಿಪ್ ಮಾಡಿ ಹಿಂಗೆ ಬಾಯ್ಲ್ ಇಟ್ಕೊಂಡು ಬಿಸಿ ಇಲ್ಲ, ಉಪ್ಪು ಮಾಡಿದ್ದೀನಿ ನಾನು ತರಲೆ. ನನಗೆ ತಿನ್ಸು ಚಿನ್ನಮ್ಮ, ಒಂಚೂರು ತಿನ್ಸು ಒಲಿ ಪಾಪ. ತಿನ್ಸಿ ಸ್ವಲ್ಪ ಬೇಡ ಅಂತ ಇಷ್ಟು ಬರಲಿಲ್ಲ. ಹೋಗ್ಲಿ ಪಾಪ, ಒಂಚೂರು ಕೊಟ್ಬಿಡು ಮಗನೇ, ಬಡಪಾಯಿ ತಿನ್ಕೊಳ್ಳಿ. ಹೋಗ್ಲಿ ಬಿಡು ಮಗನೇ, ಹೋಗ್ಲಿ ಪಾಪ. ನನಗೆ ಕೊಡೋವಾ? ಯಾಕಿದು ಇದು ಯಾಕೆ ತಿನ್ನಬೇಕು? ಇದು ಚೆನ್ನಾಗಿಲ್ವಂತೆ, ಸಿಪ್ಪೆ ಇದೆ, ಅದಕ್ಕೆ ಇದು ತಿನ್ಕೋ. ತುಂಬ ದೊಡ್ಡ ಮನಸ್ಸು ಚಿನ್ನು. ಮ್ಯೂಸಿಕ್ ಕ್ಲಾಸ್ಗೆ ಟೈಮ್ ಆಗುತ್ತೆ ಚಿನ್ನು, ಏನು ಮಾಡ್ತೀಯ? ಅದಕ್ಕೆ ನಾನು ಬೇಗ ತಿನ್ಕೊತೀನಿ ಕೊಡು, ನಾನು ಹೆಲ್ಪ್ ಮಾಡ್ತೀನಿ. ಹೆಲ್ಪು
ಹಾಂ ಕಷ್ಟ ಆಗುತ್ತಲ್ವ ನಿಮಗೆ ಅಂಥದ್ದೊಂದೊಂದು ತಿನ್ಕೊಂಡ್ಬಿಡ್ತೀನಿ ಆಯಿತಾ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಮತ್ತೊಂದು ವ್ಲಾಗ್ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.